ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು 1 ಆಯಾಮ, 2 ಆಯಾಮ ಮತ್ತು 3 ಆಯಾಮಗಳ ಆಕಾರಗಳ ಪರಿಚಯ ಮಾಡಿಕೊಳ್ಳೋಣ. ಪ್ರಮುಖ ಉದ್ದೇಶಗಳು ಹೀಗಿವೆ: 1 ಆಯಾಮ, 2 ಆಯಾಮ ಮತ್ತು 3 ಆಯಾಮ ಆಕಾರಗಳ ಅರ್ಥವ ಮತ್ತು ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವರು. ಅವುಗಳ ಅಳತೆಗಳಾದ ಉದ್ದ, ವಿಸ್ತೀರ್ಣ ಮತ್ತು ಘನಫಲ ಮಾನಗಳ ಬಗ್ಗೆ ತಿಳಿದುಕೊಳ್ಳುವರು. NCERTಯ ಉದ್ದೇಶಗಳು ಹೀಗಿವೆ: ವಿದ್ಯಾರ್ಥಿಗಳು 1, 2 ಮತ್ತು 3 ಆಯಾಮಗಳ ಆಕಾರಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವರು. ಅಲ್ಲದೆ ಅವುಗಳ ಅಳತೆಗಳಾದ ಉದ್ದ, ವಿಸ್ತೀರ್ಣ ಮತ್ತು ಘನಫಲದಂಥ ಮಾನಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಈ ಸಂಚಿಕೆಗೆ ಬೇಕಾಗುವ ಕಲಿಕಾ ಸಾಮಗ್ರಿಗಳು ಹೀಗಿವೆ: ಜಿಯೋಬೋರ್ಡ್, ದಾರ, ಸ್ಟ್ರಾಗಳು, ಕ್ಲೇ ಮಾಡೆಲ್ಸ್, 2 ಆಯಾಮದ ಆಕೃತಿಗಳು, 3 ಆಯಾಮದ ಆಕೃತಿಗಳು. ಪ್ರತಿದಿನ ನಾವು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಅನೇಕ ವಸ್ತುಗಳನ್ನು ನೋಡುತ್ತೇವೆ. ಅವುಗಳು ನಮ್ಮ ದಿನನಿತ್ಯ ಕಾರ್ಯಚಟುವಟಿಕೆಗಳಲ್ಲಿ ಬಳಕೆ ಮಾಡಿಕೊಳ್ಳುತ್ತೇವೆ. ಉದಾಹರಣೆಗೆ ಬಾಗಿಲು, ಬಾಗಿಲಿನ ಚೌಕಟ್ಟು, ಕಿಟಕಿಗಳು, ಕಿಟಕಿಯ ಚೌಕಟ್ಟುಗಳು, ನಾವು ತಿನ್ನುವಂಥ ತಟ್ಟೆಗಳು, ಕುಡಿಯುವಂಥ ನೀರಿನ ಗ್ಲಾಸ್ಗಳು, ಹಗ್ಗಗಳು, ಇವುಗಳನ್ನು ಪ್ರತಿದಿನ ನಮ್ಮ ಕಾರ್ಯಗಳಿಗೆ ನಾವು ಉಪಯೋಗ ಮಾಡಿಕೊಳ್ಳುತ್ತೇವೆ. ಈ ಆಕೃತಿಗಳು ನಾವು ರೇಖಾಗಣಿತದ ಆಕೃತಿಗಳೇ ಆಗಿವೆ. ಸೊ ನಾವು ನೋಡುವಂಥ ಎಲ್ಲ ವಸ್ತುಗಳು ರೇಖಾಗಣಿತದ ಆಕೃತಿಗಳೇ. ನಾವು ನೋಡುವಂಥ ದೃಷ್ಟಿ ರೇಖಾಗಣಿತವಾಗಿರಬೇಕು. ಸೊ ಪ್ರತಿಯೊಂದು ವಸ್ತುವಲ್ಲಿ ಗಣಿತದ ಪರಿಕಲ್ಪನೆಗಳನ್ನು ನೋಡಬಹುದು. ಇಲ್ಲಿ ನೋಡಿ, ನಾವು 1 ಆಯಾಮದ ಆಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ದಾರ, ತಂತಿಗಳು, ವೈರ್ಗಳು, ತಟ್ಟೆಗಳು, ಪುಸ್ತಕದ ಹಾಳೆಗಳು, ಬಟ್ಟೆಗಳು, ಗ್ಲಾಸುಗಳು, ಚೆಂಡುಗಳು ಮತ್ತು ಅಡಿಗೆ ಮನೆಯಲ್ಲಿ ಇರುವಂಥ ಬಾಕ್ಸುಗಳು, ಇವೆಲ್ಲವೂ ನಾವು ಪ್ರತಿದಿನ ಬಳಸ್ತಾ ಇದ್ದೀವಿ. ಸೊ ಹಾಗಾದರೆ ಈ ಆಕೃತಿಗಳು ನಾವು ರೇಖಾಗಣಿತದಲ್ಲಿ ಏನೆಂದು ಕರೆಯಬಹುದು? ಇದರ ಬಗ್ಗೆ ಈಗ ತಿಳಿಯೋಣ ಬನ್ನಿ. ಯಾವ ಆಕೃತಿಗಳಿಗೆ ಉದ್ದ ಮಾತ್ರ ಹೊಂದಿರುತ್ತವೆ ಆ ಆಕೃತಿಗಳಿಗೆ ನಾವು 1 ಆಯಾಮ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಇದು ಒಂದು ಸ್ಟ್ರಾ, ಇದ್ರದ್ದು ಉದ್ದವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇನ್ನೊಂದು ಉದಾಹರಣೆ ತಗೋಬೇಕಾದ್ರೆ ಇದು ಒಂದು ಹಲ್ಕಡ್ಡಿ. ಸೊ ಇನ್ನೊಂದು ಉದಾಹರಣೆ ತಗೋಬೇಕಾದ್ರೆ ಇದು ಒಂದು ದಾರದ ಉದ್ದವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಸೊ ಇಂತಹ ಆಕಾರಗಳಿಗೆ ನಾವು 1 ಆಯಾಮ ಆಕಾರ ಎನ್ನುತ್ತೇವೆ. ಈಗ 2 ಆಯಾಮ ಆಕಾರಗಳು ಎಂದರೇನು? ಸೊ ಉದ್ದ ಮತ್ತು ಅಗಲ ಹೊಂದಿರುವಂಥ ಯಾವುದೇ ವಸ್ತು ಆಗಿರಲಿ, ಆಕಾರ ಆಗಿರಲಿ, ಅದಕ್ಕೆ ನಾವು 2 ಆಯಾಮಗಳು ಅಂತೀವಿ. ಉದಾಹರಣೆಗೆ ನಾವು ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಸೊ ನಾವು ಅಂಕಪಟ್ಟಿಯಿಂದ ಈ ತ್ರಿಭುಜದ ಉದ್ದ ಮತ್ತು ಅಗಲವನ್ನು ನೋಡೋಣ. ಇದಕ್ಕೆ ನಾವು ಉದ್ದ ಅಂತ ತಗೊಳ್ತೀವಿ, ಇದಕ್ಕೆ ನಾವು ಅಗಲ ಅಂತ ತಗೊಳ್ತೀವಿ. ಸೊ ಯಾವ ಆಕಾರಗಳು ಉದ್ದ ಮತ್ತು ಅಗಲ ಹೊಂದಿರುತ್ತವೆ ಆ ಆಕಾರಗಳಿಗೆ ನಾವು 2 ಆಯಾಮಗಳ ಅಂತೀವಿ. ಸೊ ಹಾಗಾದರೆ 3 ಆಯಾಮಗಳು? ಸೊ 3 ಆಯಾಮಗಳಂದರೆ ಯಾವ ಆಕೃತಿಗೆ 3 ಆಯಾಮ ಅಂದರೆ 3 ಬದಿಗಳಿಂದ ಅಥವಾ 3 ಅಂಚುಗಳಿಂದ ಕೂಡಿರುತ್ತದೆ, ಆ ಆಕೃತಿಗೆ ನಾವು 3 ಆಯಾಮ ಅನ್ನುತ್ತೇವೆ. ಈಗ ಹೇಗೆ ಇದು 3 ಆಯಾಮ ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಸೊ ಇದನ್ನು 1 ಆಯಾಮ, ಇದನ್ನು 2 ಆಯಾಮ ಮತ್ತು ಇದನ್ನು 3 ಆಯಾಮ. ಸೊ ಒಂದು ಅಂಚಿನಿಂದ 3 ಆಯಾಮಗಳು ಬಂದು ಸೇರಿಕೊಳ್ಳುವುದು. ಸೊ ಇದಕ್ಕೆ ನಾವು 3 ಆಯಾಮ ಅಂತ ಅನ್ನುತ್ತೇವೆ. ಸೊ ಈಗ ನಾವು 1 ಆಯಾಮ, 2 ಆಯಾಮ, 3 ಆಯಾಮಗಳ ಅರ್ಥ ತಿಳಿದುಕೊಂಡೇವೆ. ಈಗ ಹಾಗಾದರೆ ಇಲ್ಲಿರುವಂಥ ವಸ್ತುಗಳು ನಾವು ಅದರ ವಿಂಗಡಣೆ ಮಾಡೋಣ. ಸೊ ಈ ಚಿತ್ರದಲ್ಲಿ ನೋಡಬಹುದು, ಇದು ಒಂದು ತಂತಿ, ಇದು ದಾರ, ಇದು ವೈರ್, ಇವುಗಳ ಉದ್ದಗಳನ್ನು ನೋಡ್ತೇವೆ. ಹಾಗಾಗಿ ನಾವು ಇದನ್ನು 1 ಆಯಾಮ ಅಥವಾ ಇಂಗ್ಲೀಷ್ನಲ್ಲಿ 1 ಡೈಮೆನ್ಷನ್ ಅಂತೀವಿ. ಸೊ ತಟ್ಟೆಗಳು, ಪುಸ್ತಕದ ಹಾಳೆಗಳು,
ಬಟ್ಟೆಗಳು ಇವು 2 ಆಯಾಮ, ಇಂಗ್ಲೀಷ್ನಲ್ಲಿ 2D ಅಂತ ಕರಿತೀವಿ. ಸೊ ಈ ಚಿತ್ರಗಳಲ್ಲಿ ಗ್ಲಾಸ್ಗಳು, ಚೆಂಡುಗಳು, ಡಬ್ಬಗಳು ಇವುಗಳನ್ನು ನಾವು 3 ಆಯಾಮ ಎನ್ನುತ್ತೇವೆ, ಇಂಗ್ಲೀಷ್ನಲ್ಲಿ 3D ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿರುವಂಥ ಆಕಾರಗಳು ನಾವು 1 ಆಯಾಮ, 2 ಆಯಾಮ ಅಥವಾ 3 ಆಯಾಮಗಳಾಗಿ ವಿಂಗಡಿಸೋಣ. ಈಗ ನಾವು 1 ಆಯಾಮ, 2 ಆಯಾಮ, 3 ಆಯಾಮ ಆಕೃತಿಗಳನ್ನು ವಿಂಗಡಣೆ ಮಾಡೋಣ. ಮೊದಲಿಗೆ ನಾನು ಇದು ಒಂದು ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಈ ಸ್ಟ್ರಾದ ಅಳತೆ ಹೇಗಿದೆ? ನಮಗೆ ಒಂದೇ ರೀತಿ ಒಂದೇ ಉದ್ದ ಹೊಂದಿದೆ. ಹಾಗಾಗಿ ಇದು ನಾನು 1 ಡೈಮೆನ್ಷನ್ ಅಂದು 1D ಅಂದ್ಕೊಳ್ತೀವಿ. ಸೊ ಈಗ ನಾನು ಇದು ಒಂದು ಕಡ್ಡಿ ತಗೊಂಡಿದ್ದೀನಿ. ಈ ಕಡ್ಡಿಯ ಉದ್ದವು ಒಂದೇ ಇರೋದರಿಂದ ಇದು ನಾವು 1 ಆಯಾಮ ಅಂತ ಕರಿತಾ ಇದ್ದೀವಿ. ಈಗ ಇದು ದಾರ ತಗೊಳ್ಳಿ. ದಾರದ ಉದ್ದ ಹೇಗಿದೆ? ನಾವು ಓನ್ಲಿ ಉದ್ದನ ಅಳೆಯೋದ್ರಿಂದ ಇದಕ್ಕೆ ನಾವು 1 ಆಯಾಮ ಅಂತ ಕರಿತಾ ಇದ್ದೀವಿ. ಸೊ ಈಗ ನಾವು ಇದು ಒಂದು ಕಾಗದನ ತಗೊಳ್ಳೋಣ. ಈ ಕಾಗದದಲ್ಲಿ ಉದ್ದ ಮತ್ತು ಅಗಲ ಹೊಂದಿದೆ. ಹಾಗಾಗಿ ಇಲ್ಲಿ 2 ಆಯಾಮಗಳ ಅಳತೆ ಮಾಡ್ತಾ ಇದ್ದೀವಿ. ಹಾಗಾದರೆ ಇದು ಯಾವ ಆಯಾಮ? 2 ಆಯಾಮವಾಗಿದೆ. ಸೊ ಈಗ ನಾವು ಇದು ಒಂದು ಘನ ತಗೊಳ್ಳೋಣವಾ? ಈ ಘನಾಕೃತಿ ಯಾವ ಆಯಾಮವಾಗಿದೆ? 1 ಶೃಂಗ ಬಿಂದುವಿನಿಂದ 3 ಅಂಚುಗಳನ್ನು ಸೇರಿವೆ. ಹಾಗಾಗಿ ಇದಕ್ಕೆ ನಾವು 3 ಆಯಾಮ ಅಂತ ಕರಿತಾ ಇದ್ದೀವಿ. ಸೊ ಈಗ ನಾವು 1 ಆಯಾಮ, 2 ಆಯಾಮ, 3 ಆಯಾಮಗಳ ಬಗ್ಗೆ ತಿಳಿದುಕೊಂಡೆವು. ಹಾಗಾದರೆ ಇಲ್ಲಿ ನೋಡಿ, ಇದು ಒಂದು ಚೌಕವಾಗಿದೆ, ಹಾಗೆ ಇದೂ ಒಂದು ಚೌಕ ಆಗಿದೆ. ಇವೆರಡೂ ಆಕೃತಿಗಳು ನಾವು 2 ಆಯಾಮ ಅಂತಲೇ ಕರಿತೀವಿ. ಈ ಆಕೃತಿಯು ಬರೇ ಬಾಹುಗಳಿಂದ ಮಾಡಲ್ಪಟ್ಟಿದೆ. ಈ ಆಕೃತಿಯು ಸಮತಟ್ಟವಾದ ಒಂದು ಹಾಳೆದಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಇವೆರಡೂ ಆಕೃತಿಗಳು 2 ಡೈಮೆನ್ಷನ್ ಆಗಬಹುದೇ? ಹೌದು, ಇವೆರಡೂ ಆಕೃತಿಗಳು 2 ಡೈಮೆನ್ಷನ್ ಆಗಿದೆ. ಸೊ ಇಲ್ಲಿ ಮತ್ತೊಂದು ಉದಾಹರಣೆ ತಗೊಳ್ಳೋಣವಾ? ಸೊ ಈ ಆಕೃತಿ ನೋಡಿ, 1 ಶೃಂಗ ಬಿಂದುವಿಂದ 3 ಅಂಚುಗಳು ಸೇರಿವೆ. ಹಾಗಾಗಿ ಇದನ್ನು ನಾವು 3 ಡೈಮೆನ್ಷನ್ ಅಂತ ಕರಿತೇವೆ. ಸೊ ಇದನ್ನು ನೋಡಿ, ಇದನ್ನು 1 ಶೃಂಗ ಬಿಂದುವಿಂದ 3 ಕಡ್ಡಿಗಳು ಹೊಂದಿದೆ. ಹಾಗಾಗಿ ಇದನ್ನು ಒಂದು 3 ಆಯಾಮ. ಸೊ ಇದನ್ನು ಮತ್ತು ಇದಕ್ಕೆ ವ್ಯತ್ಯಾಸವೇನು? ಇದನ್ನು ನಾವು ಸಮತಟ್ಟ ಆದ ಆಕೃತಿಯಿಂದ ಮಾಡಿದೆ, ಇದನ್ನು ನಾವು ಅಂಚುಗಳಿಂದ ಅಥವಾ ಕಡ್ಡಿಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಇವು 2 ಆಕೃತಿಗಳು 3 ಆಯಾಮವೇ? ಹೌದು, ಇವು 2 ಆಕೃತಿಗಳು 3 ಆಯಾಮಗಳೇ ಆಗಿವೆ. ಸೊ ಹಾಗಾದರೆ ಈಗ ನಮಗೆ 1 ಆಯಾಮದಲ್ಲಿ ಎಷ್ಟು ಆಕಾರಗಳಿವೆ? ನಾವು ರೇಖಾಗಣಿತದಲ್ಲಿ ನೋಡುವುದಾದರೆ 1 ಆಯಾಮದ ರೇಖೆ, ಸರಳ ರೇಖೆ, ವಕ್ರರೇಖೆ ಮತ್ತು ಛೇದಕ ರೇಖೆಗಳಂತ 1 ಆಯಾಮಗಳಲ್ಲಿ ನೋಡ್ತೀವಿ. ಈಗ ನಾವು 2 ಆಯಾಮ ಆಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಆಕೃತಿ ತ್ರಿಭುಜ. ಇದು 3 ಭುಜಗಳಿಂದ ಮಾಡಲ್ಪಟ್ಟಿದೆ. ಎರಡನೇ ಆಕೃತಿ ಚೌಕ. ಇದು 4 ಭುಜಗಳಿಂದ ಮಾಡಲ್ಪಟ್ಟಿದೆ. ಇದು ಆಯತ. ಇದು ಕೂಡ 4 ಭುಜಗಳಿಂದ ಮಾಡಲ್ಪಟ್ಟಿದೆ. ಇದು ಸಮಾಂತರ ಚತುರ್ಭುಜ. ಇದು ಸಹ 4 ಭುಜಗಳಿಂದ ಮಾಡಲ್ಪಟ್ಟಿದೆ. ಇದು ಒಂದು ಪಂಚಭುಜಾಕೃತಿ. ಪಂಚಭುಜಾಕೃತಿ ಅಂದರೆ 5 ಬಾಹುಗಳಿಂದ ಮಾಡಲ್ಪಟ್ಟಂಥ ಆಕೃತಿ. ಇದು ಒಂದು ನಿಯಮಿತ ಷಡ್ಭುಜಾಕೃತಿ. ಷಡ್ಭುಜಾಕೃತಿ ಅಂದರೆ 6 ಭುಜಗಳಿಂದ ಮಾಡಲ್ಪಟ್ಟಂಥ ಆಕೃತಿ. ಇದು ವೃತ್ತ. ಇವು ಎಲ್ಲ ಆಕೃತಿಗಳಿಗೆ ನಾವು 2 ಆಯಾಮದ ಆಕೃತಿಗಳು ಎನ್ನುತ್ತೇವೆ. ಹಾಗಾದರೆ 3 ಆಯಾಮದ ಆಕೃತಿಗಳು ಯಾವುವು? ಮೊದಲನೇದಾಗಿ ಚೌಕ, ಘನಾಕೃತಿ, ಆಯತ ಘನಾಕೃತಿ, ಕೋನ ಅಥವಾ ಶಂಕು, ಸಿಲಿಂಡರ್, ಚೌಕ ಪಾದ ಪಿರಮಿಡ್ ಅಥವಾ ಚೌಕಪಾದ ಗೋಪುರ ಅಂತ ಕರಿತೀವಿ.
ಇವೆಲ್ಲ ಆಕೃತಿಗಳು 3 ಆಯಾಮದ ಆಕೃತಿಗಳಾಗಿವೆ. ಈಗ ನಾವು 1D 2D 3D ಆಕೃತಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇವುಗಳ ಅಳತೆ ಹೇಗೆ ಮಾಡ್ತಾರೆ? ಇವು ಅಳತೆಗಳ ಮಾನ ಏನು? ಈಗ ನಾವು ತಿಳಿಯೋಣ. ಈಗ ನಾವು ಒಂದು ಜಿಯೋ ಬೋರ್ಡನ್ನು ತೆಗೆದುಕೊಳ್ಳುತ್ತೇನೆ. ಸೊ ಈ ಜಿಯೋ ಬೋರ್ಡಲ್ಲಿ 1 ಡೈಮೆನ್ಷನ್ದ ಒಂದು ರೇಖೆಯನ್ನು ನಾನು ರಚನೆ ಮಾಡುತ್ತೇನೆ. ಸೊ ಇದು ಒಂದು ಸರಳ ರೇಖೆ. ಈ ಸರಳ ರೇಖೆಯ ಅಳತೆ ಎಷ್ಟು? ಇದು 1 ಮಾನ ಆಗಿದೆ, 2 ಮಾನ ಆಗಿದೆ, 3 ಮಾನ ಆಗಿದೆ ಮತ್ತು 4 ಮಾನ ಆಗಿದೆ. ಒಟ್ಟಾರೆ ಈ ಒಂದು ಸರಳ ರೇಖೆಯ ಅಳತೆ ಎಷ್ಟು ಅಂತಂದರೆ 4 ಸೆಂಟಿಮೀಟರ್ ಆಗಿದೆ. ಸೊ ಇದನ್ನು ನಾವು ಚೌಕಾಳಿ ಹಾಳೆಯಲ್ಲಿ ನೋಡೋಣ. ಸೊ ಇದು ಬಿಂದು ಎ, ಇದು ಬಿಂದು ಬಿ. ಇದರ ಉದ್ದವು 4 ಸೆಂಟಿಮೀಟರ್ ಆಗಿದೆ. ಹಾಗಾದರೆ 1 ಡೈಮೆನ್ಷನ್ನ ಅಳತೆಯ ಮಾನ ಸೆಂಟಿಮೀಟರ್ ಆಗಿದೆ. ಈಗ ನಾವು 2 ಆಯಾಮದ ಅಳತೆ ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಸೊ 2 ಆಯಾಮದಲ್ಲಿ ಸಾಮಾನ್ಯವಾಗಿ ನಾವು ವಿಸ್ತೀರ್ಣವನ್ನು ಅಳೆಯುತ್ತೇವೆ. ಇಲ್ಲಿ ನೋಡಬಹುದು, ನಾನು ಒಂದು ಚೌಕನ ರಚನೆ ಮಾಡಿದ್ದೇನೆ. ಈ ಚೌಕಕ್ಕೆ ನಾವು 2 ಮಾನ ಮತ್ತು ಒಂದು ಬದಿಯಲ್ಲಿ 2 ಮಾನ, ಮತ್ತೊಂದು ಬದಿಯಲ್ಲಿ 2 ಮಾನದಿಂದ ಈ ಚೌಕದ ರಚನೆ ಆಗಿದೆ. ಹಾಗಾದರೆ ಈ ಚೌಕದ ವಿಸ್ತೀರ್ಣ ಎಷ್ಟು? ಈ ಒಂದು ಚೌಕದ ಒಳ ಪ್ರದೇಶಕ್ಕೆ ನಾವು ವಿಸ್ತೀರ್ಣ ಅಂತ ಕರಿತೀವಿ. ಹಾಗಾದರೆ ಈ ಪ್ರದೇಶವನ್ನು ನಾವು ಹೇಗೆ ಎಳಿತೀವಿ? ಇಲ್ಲಿ ನೋಡಿ, ಇದು ಒಂದು ಬಿಂದು, ಈ ಒಂದು ಬಿಂದು, ಇಲ್ಲಿ ಒಟ್ಟಾರೆ 4 ಬಿಂದುಗಳಾಗಿದೆ. ಈ 4 ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಂದು ಸ್ಕ್ವಯರ್ ಯೂನಿಟ್, ಒಂದು ಸ್ಕ್ವಯರ್ ಮಾನ ಬರುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಸ್ಕ್ವಯರ್ಗಳಿವೆ? 1 2 3 4. ಈಗ ನಾವು ಅಳತೆ ಮಾಡಿರುವ ಮಾನ ಯಾವುದು? ಚೌಕ. ಈ ಚೌಕದಲ್ಲಿ ಸಣ್ಣ ಸಣ್ಣ ಚೌಕಗಳು ಎಷ್ಟಿದ್ದೇವೆ ಅಂತ. ಸೊ ಹಾಗಾದರೆ ಇದರದ ವಿಸ್ತೀರ್ಣ ಎಷ್ಟು ಅಂತಂದರೆ 4 ಸೆಂಟಿಮೀಟರ್ ಸ್ಕ್ವಯರ್ ಅಥವಾ ಚದುರ ಸೆಂಟಿಮೀಟರ್ ಅಂತ ಕರಿತೇವೆ. ಈಗ ನಾನು 2 ಸೆಂಟಿಮೀಟರ್ ಇರುವಂಥ ಒಂದು ಚೌಕದ ರಚನೆ ಮಾಡಿದ್ದೇನೆ. ಸೊ ಇದರ ಚೌಕದ ಹೆಸರು ABCD. ಸೊ ಈ ಚೌಕದಲ್ಲಿ ನಾವು ನೋಡಬಹುದು, ನಮಗೆ 4 ಸಣ್ಣ ಸಣ್ಣ ಚೌಕಗಳು ಸಿಗ್ತಾ ಇದೆ. ಸೊ ಈ ಒಂದು ಸಣ್ಣ ಚೌಕವನ್ನು ನಾವು ಸೆಂಟಿಮೀಟರ್ ಸ್ಕ್ವಯರ್ ಅಂತೀವಿ. ಏಕೆಂದರೆ ಇದು 1 ಸೆಂಟಿಮೀಟರ್ ಆಗಿದೆ, ಇದು 1 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಈ ಚೌಕವು 1 ಸೆಂಟಿಮೀಟರ್ ಸ್ಕ್ವಯರ್ ಆಗಿದೆ. ಸೊ ಈ ಚೌಕದಲ್ಲಿ ಒಟ್ಟಾರೆ ಎಷ್ಟು ಚೌಕಗಳಿವೆ? 1 2 3 4. ಹಾಗಾದರೆ ಈ ಚೌಕದ ವಿಸ್ತೀರ್ಣ ಎಷ್ಟು ಅಂತಂದರೆ 4 ಸೆಂಟಿಮೀಟರ್ ಸ್ಕ್ವಯರ್. ಸೊ ಹಾಗಾಗಿ ವಿಸ್ತೀರ್ಣದ ಮಾನ ಏನು ಅಂತಂದರೆ ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವಯರ್ ಅಂತ ನಾವು ಕರಿತೇವೆ. ಈಗ ನಾವು ಘನಾಕೃತಿಗಳನ್ನು ನೋಡೋಣ. ಇದು ಒಂದು ಘನಾಕೃತಿ. ಸೊ ಈ ಘನಾಕೃತಿಯ ಅಳತೆ ಏನಪ್ಪ ಅಂತಂದರೆ, ಸೊ ಈ ಅಂಚು ನಾವು ಅಳತೆ ಮಾಡೋಣವಾ? ಇದು ಸರಿಯಾಗಿ 10 ಸೆಂಟಿಮೀಟರ್ ಆಗಿದೆ. ಇದು ಕೂಡ 10 ಸೆಂಟಿಮೀಟರ್ ಆಗಿದೆ ಮತ್ತು ಇದು ಕೂಡ 10 ಸೆಂಟಿಮೀಟರ್. ಇದು ಒಂದು ಘನ ಆಕೃತಿ ಅಥವಾ ಚೌಕ ಘನ ಆಕೃತಿ ಅಂತ ಕರಿತೇವೆ. ಸೊ ಈ ಘನಾಕೃತಿಗಳಿಗೆ ಇಲ್ಲಿ ನಾವು ನೋಡಬಹುದು, ನಮ್ಗೆ ಜಾಗ ಇದೆ, ಸ್ಥಳ ಇದೆ ಅಥವಾ ಸ್ಪೇಸ್ ಇದೆ ಅಂತೀವಿ. ಈ ಸ್ಪೇಸನ್ನು ನಾವು ಹೇಗೆ ಅಳತೆ ಮಾಡ್ತೀವಿ ಅಂತಂದರೆ, ನಾವು ಘನ ರೂಪದ ವಸ್ತುಗಳನ್ನು ಇಲ್ಲಿ ಇಟ್ಕೋತ ಹೋಗಬೇಕು. ಸೊ ಈಗ ನಾವು ನೋಡ್ಬೋದು, ಇದು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಘನ ಅಥವಾ
1 ಸೆಂಟಿಮೀಟರ್ ಕ್ಯೂಬ್. ಸೊ ಇದರ ಅಳತೆ ನೋಡ್ಬೋದು. ಸೊ ಇದರ ಎಲ್ಲ ಅಂಚುಗಳು ಕೂಡ 1 ಸೆಂಟಿಮೀಟರ್ ಆಗಿದೆ. ಸೊ ನಾವು ಈ ಘನಕ್ಕೆ 1 ಸೆಂಟಿಮೀಟರ್ ಕ್ಯೂಬ್ ಅಥವಾ ಘನ ಸೆಂಟಿಮೀಟರ್ ಅಂತ ಕರೆಯುತ್ತೇವೆ. ಸೊ ಈ ಘನ ಸೆಂಟಿಮೀಟರ್ಗಳು ಒಂದು ಚೌಕ ಘನಾಕೃತಿಯಲ್ಲಿ ಎಷ್ಟು ನಾವು ತುಂಬಬಹುದು? ಸೊ ಇಲ್ಲಿ ನೋಡಬಹುದು, ನಾನು ಕೆಳಗಡೆ ಈ ಬದಿಯಲ್ಲಿ 3 ಮತ್ತು ಈ ಬದಿಯಲ್ಲಿ 3 ಚೌಕಗಳಿಟ್ಟಿದ್ದೇನೆ. ಒಟ್ಟಾರೆ ಚೌಕಗಳು ಎಷ್ಟದಾವ ಅಂತಂದರೆ 9 ಚೌಕಗಳಿದೆ. ಸೊ ಈಗ ನಾನು ಮತ್ತೆ ಇದರಲ್ಲಿ ಘನ ಚೌಕಾಕೃತಿಗಳನ್ನು ಹಾಕ್ತಾ ಇದ್ದೀನಿ. ಸೊ ಇದು ಪ್ರತಿಯೊಂದು ಘನ ಚೌಕಾಕೃತಿಯು 1 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸೊ ಈ ಚೌಕವು 1 ಸೆಂಟಿಮೀಟರ್ ಘನ ಚೌಕದಿಂದ ತುಂಬಲಾಗಿದೆ. ಸೊ ಇದ್ರೊಳಗೆ ನಾವು ಎಷ್ಟು ಚೌಕಗಳ ಘನ ಚೌಕಗಳದವ ಅಂತ ಲೆಕ್ಕ ಹಾಕೋಣ. ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27. ಹಾಗಾದರೆ ಈ ಘನಾಕೃತಿಯ ಘನಫಲ ಎಷ್ಟು ಅಂತಂದರೆ 27 ಸೆಂಟಿಮೀಟರ್ ಕ್ಯೂಬ್ ಅಥವಾ 27 ಘನ ಸೆಂಟಿಮೀಟರ್ ಅಂತ ನಾವು ಅಳೆಯುತ್ತೇವೆ. ಸೊ ಈಗ ನಮ್ಗೆ ಗೊತ್ತಾಗಿದೆ. ಸೊ ಏನು ಅಂತಂದರೆ, ಸೊ 1 ಡೈಮೆನ್ಷನನ್ನು ನಾವು ಸೆಂಟಿಮೀಟ್ರಲ್ಲಿ, 2 ಡೈಮೆನ್ಷನನ್ನು ಸೆಂಟಿಮೀಟರ್ ಸ್ಕ್ವೈರಲ್ಲಿ, 3 ಡೈಮೆನ್ಷನ್ನು ಸೆಂಟಿಮೀಟರ್ ಕ್ಯೂಬ್ಗಳಲ್ಲಿ ನಾವು ಅಳೆಯುತ್ತೇವೆ. ಈಗ ನಾವು 3 ಆಯಾಮಗಳ ಅಳತೆ ಬಗ್ಗೆ ತಿಳಿದುಕೊಳ್ಳೋಣ. ನಾನು 3 ಆಯಾಮವಾಗಿ ಒಂದು ಚೌಕವನ್ನು ತೆಗೆದುಕೊಳ್ಳುತ್ತೇನೆ. ಈ ಚೌಕದ ಅಳತೆ ಏನಿದೆ ಅಂತ ಅಂದರೆ, ಇದು ಭಾಗವು 10 ಸೆಂಟಿಮೀಟರ್ ಆಗಿದೆ, ಇದು ಭಾಗವು 10 ಸೆಂಟಿಮೀಟರ್ ಆಗಿದೆ ಮತ್ತು ಇದು ಭಾಗವು 10 ಸೆಂಟಿಮೀಟರ್ ಆಗಿದೆ. ಇದು ಒಂದು 10 × 10 × 10 ಸೆಂಟಿಮೀಟರ್ನ ಒಂದು ಚೌಕವಾಗಿದೆ. ಈ ಚೌಕದಲ್ಲಿ ನಾವು ನೋಡಬಹುದು ಸ್ಪೇಸ್ ಇದೆ ಅಥವಾ ಜಾಗ ಇದೆ. ಈ ಜಾಗವನ್ನು ನಾವು ಹೇಗೆ ಅಳಿತೀವಿ ಅಂತ ನೋಡೋಣ. ಸೊ ಈಗ ನಾವು 1 ಸೆಂಟಿಮೀಟರ್ ಕ್ಯೂಬ್, ಇದಕ್ಕೆ ಉದ್ದ ಅಗಲ ಎತ್ತರ, ಉದ್ದವು 1 ಸೆಂಟಿಮೀಟರ್ ಆಗಿದೆ, ಅಗಲವು 1 ಸೆಂಟಿಮೀಟರ್ ಆಗಿದೆ ಮತ್ತು ಎತ್ತರವೂ 1 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ನಾವು ಇದನ್ನು 1 ಸೆಂಟಿಮೀಟರ್ ಕ್ಯೂಬ್ ಅಥವಾ ಘನ ಸೆಂಟಿಮೀಟರ್ ಅಂತ ಅಂತೀವಿ. ಸೊ ಈ ಘನ ಸೆಂಟಿಮೀಟರ್ಗಳು ನಾವು ಈ ಚೌಕದಲ್ಲಿ ಫಿಲ್ ಮಾಡ್ಕೋತಾ ಹೋಗೋಣ, ತುಂಬ್ಕೋತಾ ಹೋಗೋಣ. ಸೊ ಈಗ ನಾವು 1 ಬಾರಿ ತುಂಬಿದೆ, 2 ಬಾರಿ ತುಂಬಿದೆ. ಇದೇ ರೀತಿ ಈ ಚೌಕ, ಸಣ್ಣ ಚೌಕಗಳು ದೊಡ್ಡ ಚೌಕದಲ್ಲಿ ತುಂಬುತ್ತಾ ಹೋಗಬೇಕು. ಸೊ ಎಷ್ಟು ಚೌಕಗಳು, ಸಣ್ಣ ಚೌಕ ಘನಾಕೃತಿಗಳು ಇದ್ರೊಳಗೆ ಇರ್ತಾವ ಅಷ್ಟು ಇದು ಘನಫಲ ಆಗಿದೆ. ಸೊ ಇಲ್ಲಿ ನಾವು ನೋಡಬಹುದು, ಒಂದು ಬದಿಯಲ್ಲಿ 10 ಘನಗಳು ಫಿಲ್ ಆಗ್ತಾ ಇದೆ. ಸೊ ಮತ್ತೊಂದು ಬದಿಯಲ್ಲಿ 10 ಘನಫಲಗಳನ್ನು ಫಿಲ್ ಮಾಡ್ತಾ ಇದ್ದೇವೆ. ಸೊ ಇದು ಒಂದು ಘನಾಕೃತಿ. ಈ ಘನಾಕೃತಿಯ ಅಳತೆ ನೋಡೋಣ. ಇಲ್ಲಿ ಒಂದು ಘನಾಕೃತಿ, ಇಲ್ಲೊಂದು ಘನಾಕೃತಿ, ಇಲ್ಲೊಂದು ಘನಾಕೃತಿ, ಒಟ್ಟಾರೆ ಇಲ್ಲಿ 10 ಘನಾಕೃತಿಗಳಿರಬಹುದು. ಇಲ್ಲೊಂದು ಘನಾಕೃತಿ, ಇಲ್ಲರು ಈ ಬದಿಯಲ್ಲಿ 10 ಘನಾಕೃತಿಗಳು ಇರಬಹುದು. ಮತ್ತು ಇಲ್ಲೊಂದು ಈ ಬದಿಯು ಕೂಡ 10 ಘನಾಕೃತಿಗಳಿಂದ ಕೂಡಿದೆ. ಹಾಗಾದರೆ ಈ ಒಂದು ಘನಾಕೃತಿಯು ಇಂತಹ 1000 ಘನಾಕೃತಿಗಳೇ ಸಮವಾಗಿದೆ. ಸೊ ಹಾಗಾದರೆ ಈ ಒಂದು ಚೌಕದ ಘನಫಲ ಎಷ್ಟು ಅಂತ ಅಂದರೆ 1000 ಸೆಂಟಿಮೀಟರ್ ಕ್ಯೂಬ್ ಅಥವಾ
1000 ಘನ ಸೆಂಟಿಮೀಟರ್ ಅಂತ ನಾವು ತಿಳ್ಕೊಬೋದು.